ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಬೇವಿನ ಕಹಿ ಇರಲಿ, ಬೆಲ್ಲದ ಸಿಹಿ ಇರಲಿ, ಬದುಕು ಎಂದಿಗೂ ಸಮೃದ್ಧಿಯಾಗಿರಲಿ ಅಂತ ಹಾರೈಸ್ತಾ ಯುಗಾದಿ ಹಬ್ಬದ ಹೊಸ ವರ್ಷಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಹಾಗೆ ಇವತ್ತಿನ ದಿವಸ ಏನು ವರ್ಷದ ಒಂದು ಭವಿಷ್ಯನ ನಾವು ತಿಳ್ಕೊಳ್ಳೋಣ. ಯಾಕೆಂತಂದರೆ ಯುಗಾದಿ ಅನ್ನೋದೇ ನಮ್ಮ ಎಲ್ಲರಿಗೂ ಕೂಡ ಹೊಸ ವರ್ಷ. ಸೊ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಾತುರ ಇರುತ್ತೆ. ಹೇಗಿರುತ್ತೆ ಈ ವರ್ಷ, ನಮಗೆ ನಮ್ಮ ಜೀವನ ಎಷ್ಟು ಸಿಹಿ ಇರುತ್ತೆ, ಎಷ್ಟು ಕಹಿ ಇರುತ್ತೆ ಅಂತ ತಿಳ್ಕೊಬೇಕು ಅನ್ನೋ ಕಾತುರ ಜಾಸ್ತಿ ಇರುತ್ತೆ. ಸಿಹಿ ಜೊತೆಯಲ್ಲಿ ಕಹಿ ಬೆರೆತ್ರೇ ಜೀವನ ತುಂಬ ಚೆನ್ನಾಗಿರೋದು. ಹಾಗಾಗಿ ಜೀವನದಲ್ಲಿ ಕಷ್ಟ ಸುಖಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವುದಕ್ಕೂ ಕೂಡ ನಾವು ಏನು ಯೋಚನೆ ಮಾಡಿದಿರ ಜೀವನ ಹೇಗೆ ಬರುತ್ತೆ ಹಾಗೆ ತಗೋಬೇಕಾಗತ್ತೆ. ಅದೇ ರೀತಿಯಲ್ಲಿ ಕಷ್ಟಗಳು ಬಂದಾಗ ಅದನ್ನು ಹೇಗೆ ನಾವು ಸುಲಭ ಮಾಡ್ಕೊಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಹಾಗಿದ್ರೆ ಬನ್ನಿ, ಹೊಸ ವರ್ಷದಲ್ಲಿ ದ್ವಾದಶ ರಾಶಿಗಳ ಮೇಲೆ ಗ್ರಹಗಳು ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನೋಡೋಣ. ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ನಾವೆಲ್ಲರೂ ಕೂಡ ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಇದು ಪರಾಭವ ನಾಮ ಸಂವತ್ಸರ. ಸೊ ಈ ಸಂವತ್ಸರದಲ್ಲಿ ಗ್ರಹಗಳ ಒಂದು ಅಲೈನ್ಮೆಂಟ್ ಹೇಗಿದೆ ಅಂದರೆ, ಬೆಳಗ್ಗೆ ಸೂರ್ಯೋದಯ ಸಮಯಕ್ಕೆ ಒಂದು ಕುಂಡಲಿನ ನಾವು ಹಾಕಿ ನೋಡಿದಾಗ ಗ್ರಹಗಳ ಅಲೈನ್ಮೆಂಟ್ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಮೀನ ರಾಶಿನಲ್ಲಿ ಶನಿ, ಸೂರ್ಯ, ಚಂದ್ರ ಹಾಗೂ ಶುಕ್ರ ಗ್ರಹಗಳು ಸ್ಥಿತವಾಗಿದ್ದರೆ, ಕುಂಭ ರಾಶಿನಲ್ಲಿ ಕುಜ, ರಾಹು ಹಾಗೂ ಬುಧ ಗ್ರಹಗಳು ಸ್ಥಿತವಾಗಿದೆ. ಹಾಗೆ ಸಿಂಹ ರಾಶಿನಲ್ಲಿ ಕೇತು ಗ್ರಹವು ಸ್ಥಿತವಾಗಿದೆ. ಮೀನ ರಾಶಿನಲ್ಲಿ ಗುರು ಗ್ರಹವು ಸ್ಥಿತವಾಗಿದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಮುಖ್ಯವಾದ ಗ್ರಹಗಳು ಅಂದರೆ ಗುರು ಆಗಿರಬಹುದು, ಅಥವಾ ರಾಹು ಕೇತು ಆಗಿರ್ಬೋದು, ಶನಿ ಆಗಿರ್ಬೋದು. ಈ ಗ್ರಹಗಳ ಒಂದು ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇದೆ. ಗುರು ಗ್ರಹ 2 ಬಾರಿ ತನ್ನ ಪ್ರಮುಖವಾದ ಬದಲಾವಣೆನ ಬದಲಾಯಿಸ್ತಾರೆ. ಸೊ ಇದರಿಂದ ಬಹಳಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನಾವು ನೋಡಬಹುದು. ನೋಡಿ, ಮೊದಲನೇದಾಗಿ ಗುರು ಗ್ರಹವು ಮಾರ್ಚ್ನಲ್ಲಿ ಮಿಥುನ ರಾಶಿನಲ್ಲಿ ನೇರ ಸ್ಥಿತಿಗೆ ಬರ್ತಾರೆ. ಹಾಗೆ ಜೂನ್ನಲ್ಲಿ ಕಟಕ ರಾಶಿಗೆ ಉಚ್ಚ ಸ್ಥಾನಕ್ಕೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಉಚ್ಚ ಸ್ಥಾನದಲ್ಲಿ ಗುರುಗ್ರಹವಿದ್ದಾಗ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ. ಮಕ್ಕಳು ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಸೊ ಇದರಿಂದ ಒಂದು ಏನು ಕಾಲೇಜ್ಗಳಾಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು ತುಂಬ ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಹಾಗೆ ನವೆಂಬರ್ನಲ್ಲಿ ಮತ್ತೆ ಸಿಂಹ ರಾಶಿಗೆ ತನ್ನ ಪ್ರವೇಶನ ಗುರುಗ್ರಹ ಬದಲಾಯಿಸುತ್ತೆ. ಇದೇ ರೀತಿಯಲ್ಲಿ ಇನ್ನು ರಾಹು ಕೇತು ಅಂತ ನೋಡೋಕ್ಕೆ ಬಂದಾಗ ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ಬಂದರೆ, ಕೇತು ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಹಿಮ್ಮುಖವಾಗಿ ತನ್ನ ಸಂಚಾರನ ಬೆಳೆಸ್ತಾನೆ. ಸೊ ಇದು ಪ್ರಮುಖವಾದ ಒಂದು ಬದಲಾವಣೆ. ಇನ್ನು ಶನಿಗ್ರಹ ಅಂತ ತಗೊಂಡಾಗ ಶನಿಗ್ರಹ ಇಡೀ ವರ್ಷವೂ ಕೂಡ ಮೀನರಾಶಿನಲ್ಲೇ ಸ್ಥಿತವಾಗಿದ್ದರೂ ಕೂಡ ಸಣ್ಣ ಬದಲಾವಣೆ ಅಂದರೆ ಜುಲೈ ಟು ನವೆಂಬರ್ವರೆಗೂ ಕೂಡ ಹಿಮ್ಮುಖ ಸಂಚಾರನ ಮಾಡ್ತಾನೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಕೆಲವು ಬಾಕಿ ಇರುವಂಥ ಕೆಲಸಗಳೆಲ್ಲನೂ ಕೂಡ ಚಾಲ್ತಿಗೆ ಬರ್ತವೆ. ಅಂದರೆ ಹಳೆ ಕೇಸು ರಿಓಪನ್ ಆಗುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಕೆಲಸಗಳು ಇನ್ನೂ ಮಾಡಿಲ್ಲ, ಕೆಲಸಗಳು ಸ್ಥಗಿತ ಆಗಿದ್ದಾವೆ, ವರ್ಷಾನುಗಟ್ಟಲೆ ನಿಂತೋಗಿದೆ ಅನ್ನೋ ಕೆಲಸಗಳನ್ನು ಕೂಡ ನಡೆಯುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ರಾಹುಕೇತುಗಳ ಬದಲಾವಣೆಯ ನಂತರ ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕೂಡ ನಾವು ನೋಡ್ಬೋದು. ಸೊ ಇನ್ನು ಆಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇನ್ನು ಸಿಂಹ ರಾಶಿಯವರಿಗೆ ಯುಗಾದಿಯ ಒಂದು ಸಂಭ್ರಮ ಸಿಹಿನ ಕಹಿನ, ಅಥವಾ ಎಷ್ಟು ಪಟ್ಟು ಅವರು ಸಿಹಿ ಅನುಭವಿಸ್ತಾರೆ, ಎಷ್ಟು ಪಟ್ಟು ಕಹಿ ಅನುಭವಿಸ್ತಾರೆ ಅನ್ನೋದನ್ನ ನೋಡೋಣ. ಸೊ ನೋಡಿ, ಸಿಂಹ ರಾಶಿಯವರಿಗೆ ಒಂದು ರೀತಿಯಲ್ಲಿ ಶುಭವಾದ ಒಂದು ಸಮಯ ಆಗಿರುತ್ತೆ. ಸೊ ಈಗ ಆಲ್ರೆಡಿ ಗುರು ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಗುರುಬಲ ಆಲ್ರೆಡಿ ನಿಮಗಿದೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಮದುವೆ ಯೋಗ ಕೂಡಿ ಬರುವಂಥದ್ದು, ಒಳ್ಳೆ ಗಂಡು ಹೆಣ್ಣು ಸಿಗುವಂಥದ್ದು, ಅಂದರೆ ತುಂಬ ದಿವಸಗಳ ಕಾಲ ಹುಡುಕಾಟ ಮಾಡ್ತಿರ್ತಾರೆ ಅವರೆಲ್ಲರಿಗೂ ಕೂಡ ಒಳ್ಳೆ ಅವಕಾಶ ಸಿಗುತ್ತೆ. ಇವಾಗ ಒಳ್ಳೆ ಗಂಡಿಗೆ ಹೆಣ್ಣು ಸಿಗೋದು, ಹೆಣ್ಣಿಗೆ ಗಂಡು ಸಿಗೋದು, ಇದೆಲ್ಲನೂ ಕೂಡ ಆಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು, ಮುಖ್ಯವಾಗಿ ಏನೆಲ್ಲ ಕಾರ್ಯಗಳು ಮಾಡಬೇಕು ಅಂದ್ಕೊಂಡಿದ್ರಿ, ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಯಾವುದಾದ್ರೂ ಹೋಮ ಹವನಗಳಾಗಿರ್ಬೋದು, ಇದೆಲ್ಲನೂ ಮಾಡೋಕ್ಕೆ ಒಂದು ಒಳ್ಳೆ ಸಮಯ ನಿಮ್ಗೆ ಆಲ್ರೆಡಿ ಕೂಡ ಬಂದಿದೆ. ಈಗ ಆಲ್ರೆಡಿ ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಸೊ ಯಾಕಂದರೆ ಗುರುವಿನ ಒಂದು ಸ್ಥಾನಮಾನ ಆಗಿರುತ್ತೆ. ನೋಡಿ, ಗುರುವಿನ ದೃಷ್ಟಿ ನಿಮ್ಮ 5ನೇ ಮನೆ ಮೇಲಾಗಿರ್ಬೋದು, 7ನೇ ಮನೆ ಮೇಲೆ ಆಗಿರ್ಬೋದು, ಹಾಗೆ ಗುರು 11ನೇ ಮನೇಲಿ ಸ್ಥಿತನಾಗಿರೋದು, ಇದೆಲ್ಲನೂ ಕೂಡ ಒಂದು ಅಲೈನ್ಮೆಂಟ್ ತುಂಬ ಚೆನ್ನಾಗಿದೆ. ನಿಮಗೆ ಗುರುಬಲ ಚೆನ್ನಾಗಿದೆ. 5ನೇ ಮನೆ ಮೇಲೆ ಇರೋದ್ರಿಂದ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಮಕ್ಕಳ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಹಾಗೆ 7ನೇ ಮನೆ ಮೇಲೆ ಕೂಡ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ನೋಡಿ, ರಾಹು ನಿಮ್ಮ 7ನೇ ಮನೆಯಲ್ಲಿ ಸ್ಥಿತನಾಗಿದ್ದರೂ ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ
ಕೆಲವು ಸಮಸ್ಯೆಗಳು ಬರ್ತಾ ಇದ್ರೂ ಕೂಡ ಗುರುವಿನ ದೃಷ್ಟಿ ಬಿದ್ದ ನಂತರ ಏನಾಗುತ್ತೆ, ಸಮಸ್ಯೆಗಳು ಮಂಜು ಕರಗದ ಹಾಗೆ ಕರಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಮೇಲೆ ಅವ್ರ ಮೇಲೆ ಗೌರವ ಬರುವಂಥದ್ದು, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಅಷ್ಟೇ, ಇವಾಗ ಏನೋ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ, ಅದೆಲ್ಲನೂ ಕೂಡ ಶಾಂತವಾಗುವಂಥದ್ದು, ಏನೋ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು, ಇದೆಲ್ಲನೂ ಕೂಡ ಆಗುತ್ತೆ. ಮದುವೆ ಯೋಗನೂ ಕೂಡ ಕೂಡಿ ಬಂದಿದೆ. ಸೊ ಇದು ಒಂದು ಒಳ್ಳೆ ಸಮಯ. ಸೊ ಯಾರೆಲ್ಲ ಅಯ್ಯೋ ನಮಗೆ ಗಂಡು ಹುಡುಕಿ ಸಾಕಾಯಿತು ಅಥವಾ ಹೆಣ್ಣು ಹುಡುಕಿ ಸಾಕಾಯಿತು, ನಾವು ಸುಮ್ಮನೆ ಆಗ್ಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ಳೋರು ಈಗ ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು, ಖಂಡಿತವಾಗ್ಲೂ ಆ ಕೆಲಸಗಳೆಲ್ಲನೂ ಕೂಡ ನೆರವೇರುವಂಥ ಸಮಯ. ಗುರುವಿನ ಸಂಚಾರ, ಗುರು ನಿಮ್ಮ 11ರಿಂದ 10ಕ್ಕೆ ಮತ್ತು ಲಗ್ನಕ್ಕೂ ಕೂಡ ಗುರುವಿನ ಸಂಚಾರ ಆಗುತ್ತೆ. ಗುರುವಿನ ಸಂಚಾರದ ನಂತರ ಗುರು ಇವಾಗ ಆಲ್ರೆಡಿ ನಿಮಗೆ 11ನೇ ಮನೆ ಗುರುಬಲ ಇದೆಲ್ಲನೂ ಹೇಳಿದೆ. ಗುರು 12ನೇ ಮನೆಗೆ ಬಂದು ತದನಂತರ ನಿಮ್ಮ ಲಗ್ನಕ್ಕೂ ಕೂಡ ಬರ್ತಾನೆ. ಸೊ ಆವಾಗ ಸ್ವಲ್ಪ ಸಮಯಗಳಲ್ಲಿ ಒಂಚೂರು ವ್ಯತ್ಯಾಸಗಳಾಗುತ್ತೆ. ಏನಂದರೆ ಗುರು 12ನೇ ಮನೆಗೆ ಸಂಚಾರ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ನಿಮಗೆ ವ್ಯಾಪಾರದಲ್ಲಿ ಲಾಸಸ್ ಆಗೋದು ಅಥವಾ ಖರ್ಚು ಜಾಸ್ತಿ ಆಗುವಂಥದ್ದು, ಅದರಲ್ಲೂ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಖರ್ಚುಗಳು ಬರುವಂಥದ್ದು. ಅಥವಾ ಈಗ ನಾನು ಆಗಲೇ ಹೇಳಿದೆ, ನಿಮಗೆ ಶುಭ ಕಾರ್ಯಗಳು ಮಾಡ್ತಾ ಇದ್ದೀರಾ, ಇದರಿಂದ ಕೆಲವು ಖರ್ಚುಗಳನ್ನ ಮಾಡಿರ್ತೀರಾ, ಅದರ ರಿಫ್ಲೆಕ್ಷನ್ ಆಮೇಲೆ ಆಗುವಂಥದ್ದು. ಯಾರ ಹತ್ರನೋ ದುಡ್ಡು ತೊಗೊಂಡು ಬಂದು ಒಂದು ಕೆಲಸ ಮಾಡಿ ಮುಗಿಸ್ಬಿಟ್ಟಿರ್ತೀರಾ, ಆಮೇಲೆ ಅವ್ರು ನಮಗೆ ಬೇಕು ಬೇಕು ಅಂತ ಕೇಳೋದು, ನಿಮ್ಮ ಕೈಲಿ ಕೊಡೋಕ್ಕಾಗ್ತಿಲ್ಲ, ಈ ಸಂದರ್ಭಗಳು ಕೂಡ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಗುರು ನಿಮಗೆ 12ನೇ ಮನೆಗೆ ಬರ್ತಾನೆ. ಅಧಿಕವಾದ ಖರ್ಚು, ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ. ಸೊ ಇದಕ್ಕೆ ತಕ್ಕಾದ ಪರಿಹಾರಗಳನ್ನ ನೀವು ಮಾಡ್ಕೊಬೇಕಾಗತ್ತೆ. ಹಾಗೆ ಗುರು ನಿಮ್ಮ ಲಗ್ನಕ್ಕೆ ಬಂದಾಗೂ ಕೂಡ ಮತ್ತೆ ಗುರುಬಲ ಬರುತ್ತೆ. ಸೊ ಈ ವರ್ಷದಲ್ಲಿ ಗುರುಬಲ ತುಂಬ ಚೆನ್ನಾಗಿದೆ. ಕೆಲವು ಸಮಯಗಳು ಮಾತ್ರ, ಅಂದರೆ ಒಂದು ಏಪ್ರಿಲಿಂದ ಅಕ್ಟೋಬರ್ ನವಂಬರ್ ತನಕ ಸ್ವಲ್ಪ ದಿನಗಳ ಕಾಲ ಮಾತ್ರ ನಿಮಗೆ ಸಮಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ಸಮಯಗಳಲ್ಲಿ ಪ್ರಮುಖವಾದ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಗುರು ಏನೇ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡ್ರು ನಿಮಗೆ 12ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಪ್ರಮುಖವಾದ ಕೆಲಸಗಳನ್ನ ಮಾಡ್ದಿರಾ ಅದನ್ನು ಮುಂದೂಡೋದೇ ಒಳ್ಳೆಯದು. ಗುರುಬಲ ಮತ್ತೆ ಬರುತ್ತಲ್ಲ, ಬಂದಾಗ ನೀವು ಅಂದ್ಕೊಂಡಿರೋಂಥ ಕೆಲಸಗಳನ್ನ ಮಾಡ್ಕೊಂಡು ಹೋದರೆ, ಅದರಲ್ಲೂ ಮುಖ್ಯವಾಗಿ ಗೃಹ ಪ್ರವೇಶ ಆಗಿರ್ಬೋದು, ಮದುವೆ ಕಾರ್ಯಗಳಾಗಿರ್ಬೋದು, ಇಂಥ ಕಾರ್ಯಗಳನ್ನ ಗುರುಬಲ ಚೆನ್ನಾಗಿದ್ದಾಗ ಮಾಡಿಕೊಂಡ್ರೆ ತುಂಬ ಒಳಿತಾಗತ್ತೆ. ಹಾಗೆ ರಾಹು ಕೇತುವಿನ ಸಂಚಾರ ಅಂತ ಬಂದಾಗ ನೋಡಿ, ನಿಮಗೆ ಲಗ್ನದಲ್ಲಿ ಕೇತು ಇದ್ದು ಸಪ್ತಮದಲ್ಲಿ ರಾಹು ಇದ್ದಾರೆ. ತದನಂತರ ಏನಾಗುತ್ತೆ, 6ನೇ ಮನೆಗೆ ರಾಹುವಿನ ಸಂಚಾರ ಆಗುತ್ತೆ, 12ನೇ ಮನೆಗೆ ಕೇತುವಿನ ಸಂಚಾರ ಆಗುತ್ತೆ. ಸೊ ಇವಾಗ ಏನು ಪ್ರಾಬ್ಲಮ್ ಆಗುತ್ತೆ ನಿಮಗೆ ಅಂತ ನೋಡಿದ್ರೆ ನೋಡಿ, 6ನೇ ಮನೆಗೆ ರಾಹುವಿನ ಸಂಚಾರ ಆದಾಗ ಯಾರೆಲ್ಲ ಉದ್ಯೋಗಕ್ಕಾಗಿ ಹುಡುಕಾಡ್ತಿದ್ದೀರಾ, ಅದರಲ್ಲೂ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಅಂದರೆ ಹೋಗೋದಕ್ಕೆ ಅವಕಾಶಗಳು ಬರುತ್ತೆ. ಅಥವಾ ಏನಾದರೂ ಅಪ್ಲಿಕೇಶನ್ಸ್ಗಳು ಹಾಕ್ಕೊಂಡಿದ್ರೆ ಅದು ನಿಮ್ಮ ಇಂಟರ್ವ್ಯೂನಲ್ಲಿ ಪಾಸ್ ಆಗುವಂಥದ್ದು, ಅಥವಾ ಏನಾದರೂ ಕೋರ್ಟಲ್ಲಿ ಕೇಸ್ಗಳಿತ್ತು ಅಂದರೆ ಅದು ನಿಮ್ಮ ಪರವಾಗಿ ಆಗುವಂಥದ್ದು, ಅಥವಾ ನೀವೇನಾದರೂ ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಿದರೆ ಲೋನ್ ಆಗೋದು, ಇದೆಲ್ಲನೂ ಕೂಡ ಆಗುತ್ತೆ. ಕೇತುವಿನ ಸಂಚಾರದಲ್ಲಿ ಏನಾಗುತ್ತೆ, ರೆಸ್ಟ್ಲೆಸ್ ಫೀಲ್ ಆಗೋದು, ನಿದ್ದೆ ಸರಿಗೆ ಬರದೇ ಇರೋದು, ಮೂಳೆಗಳಿಗೆ ಸ್ವಲ್ಪ ಪೆಟ್ಟಾಗುವಂಥದ್ದು, ಕಾಲಲ್ಲಿ ನೋವು ಬರುವಂಥದ್ದು, ಈ ರೀತಿಯಾದ ಕೆಲವು ಸಮಸ್ಯೆಗಳನ್ನ ನೀವು ರಾಹು ಕೇತುವಿನ ಸಂಚಾರದ ನಂತರ ಎದುರಿಸಬೇಕಾಗತ್ತೆ. ಇನ್ನು ಶನಿಯ ಸಂಚಾರ ಅಂತ ಬಂದಾಗ, ಶನಿಯ ಒಂದು ಸ್ಥಾನಮಾನ ನಿಮಗೆ ಏನೋ 8ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ನಡೀತಿರೋದ್ರಿಂದ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಅಥವಾ ಬೇಗ ವಾಸಿ ಆಗದೇ ಇರುವಂಥ ಕೆಲವು ಏನು ಕಾಯಿಲೆಗಳಿಂದ ನೀವು ಬಳಲಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಈ ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ, ವಿದ್ಯಾರ್ಥಿಗಳಿಗೆ ಈಗ ತುಂಬ ಶುಭವಾದ ಒಂದು ಸಮಯ ಆಗಿರುತ್ತೆ. ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ನಾನು ಆಗಲೇ ಹೇಳಿದೆ, ಗುರು 12ನೇ ಮನೆಗೆ ಬಂದಾಗ ಮಾತ್ರ ಸ್ವಲ್ಪ ನಿಮಗೆ ಎಜುಕೇಷನಲ್ಲಿ ಹಿಂದಿರ್ತೀರಾ. ಆವಾಗ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಓದಬೇಕಾಗುತ್ತೆ. ಆ ಸಮಯದಲ್ಲಿ ನೀವು ಜಾಸ್ತಿ ನಿಮ್ಮ ಸ್ಟಡೀಸ್ಗೆ ಗಮನ ಕೊಡಬೇಕಾಗಿ ಬರುತ್ತೆ. ಸ್ವಲ್ಪ ಹೆಂಗಂದ್ರಂಗೆ ಓದಿ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಳೋಂಗಿಲ್ಲ. ಇನ್ನು ರೈತರಿಗೂ ಕೂಡ ಅಷ್ಟೇ, ಇವಾಗ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ದಿನಗಳ ಕಾಲ ಅಂದರೆ ಏನು ಏಪ್ರಿಲಿಂದ ಒಂದು ಅಕ್ಟೋಬರ್ ನವಂಬರ್ ತನಕ ಸ್ವಲ್ಪ ಸಮಯ ಒಂಚೂರು ಹಾಗೆ ಹೀಗೆ ಇರುತ್ತೆ. ಅದೊಂದಷ್ಟು ಸಮಯಗಳು ಬಿಟ್ಬಿಟ್ರೆ ಇನ್ನು ಎಲ್ಲ ಉಳಿದ ಸಮಯಗಳಲ್ಲೂ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಮತ್ತು ಹೆಲ್ತ್ ಇಶ್ಯೂಸ್ ನಾನು ಆಗಲೇ ಹೇಳಿದ್ದೀನಿ, ಏನು ರಾಹುವಿನ ಒಂದು ಪರಿಣಾಮದಿಂದ ಆಗಿರ್ಬೋದು, ಶನಿಯ ಒಂದು ಪ್ರಭಾವದಿಂದ ಕೂಡ ನಿಮಗೆ ಕೆಲವು ಹೆಲ್ತ್ ಇಶ್ಯೂಸ್ ಬರ್ತಾ ಹೋಗುತ್ತೆ. ಅಂದರೆ ಕೈಕಾಲು ನೋವು ಬರುವಂಥದ್ದು, ಅಥವಾ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ. ಪರಿಹಾರವಾಗಿ ನೀವು ಏನು ಮಾಡ್ಕೊಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಪ್ರತಿದಿನ ನೀವು ಸೂರ್ಯ ನಮಸ್ಕಾರ ಹಾಕೋದು, ಸೂರ್ಯನ ಧ್ಯಾನ ಮಾಡುವಂಥದ್ದು, ಆದಿತ್ಯ ಹೃದಯ ಪಠನೆ ಮಾಡುವಂಥದ್ದನ್ನ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಪ್ರತಿ ಶನಿವಾರ ನಿಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ಬಡವರಿಗೆ ಏನಾದರೂ ಒಂದು ವಸ್ತುನ ದಾನ ಮಾಡುವಂಥದ್ದು, ಆಹಾರಗಳಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಒಂಚೂರು ಬಟ್ಟೆ ಆಗಿರ್ಬೋದು, ಒಂಚೂರು ದಾನ ಮಾಡೋದನ್ನ ನೀವು ಪ್ರತಿದಿನ ಅಂದರೆ ಪ್ರತಿ ಶನಿವಾರ ಇದನ್ನು ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ನೀವು ಪ್ರತಿ ದುರ್ಗಾ ದೇವಿಯ ಒಂದು ಆರಾಧನೆ ಪ್ರತಿ ಶುಕ್ರವಾರದ ದಿವಸ ಆಗಿರ್ಬೋದು ಅಥವಾ ಮಂಗಳವಾರದ ದಿವಸ ಆಗಿರ್ಬೋದು, ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ಅಂದರೆ ಲಲಿತ ಸಹಸ್ರನಾಮ ಕೇಳುವಂಥದ್ದು ಅಥವಾ ಪಠನೆ ಮಾಡುವಂಥದ್ದು ಅಥವಾ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಇದನ್ನು ನೀವು ಯಾವಾಗಲೂ ರೂಢಿ ಮಾಡ್ಕೊಳ್ಳಿ. ಸೊ ಇದರಿಂದ
ನಿಮಗೆ ಆಗೋ ಕೆಲವು ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಗಣಪತಿಯ ಧ್ಯಾನನೂ ಕೂಡ ನೀವು ಮಾಡ್ಕೊಬೇಕಾಗುತ್ತೆ. ಗುರುವಿನ ಆಶೀರ್ವಾದ ಚೆನ್ನಾಗಿರೋದ್ರಿಂದ ಗುರುಗಳ ಧ್ಯಾನನೂ ಕೂಡ ಯಾವಾಗಲೂ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದರಿಂದ ನೀವು ಖಂಡಿತವಾಗ್ಲೂ ಪಾರಾಗ್ಬೋದು. ಇದಾಗಿತ್ತು ಯುಗಾದಿಯ ವರ್ಷ ಭವಿಷ್ಯ. ಸಿಹಿಯ ಹಂಚೋಣ, ಕಹಿಯ ಮರೆಯೋಣ, ನೋವು ನಲಿವನ್ನು ಸಮನಾಗಿ ಸವಿಯುತ್ತಾ ಈ ವರ್ಷನ ನಾವು ಕಾಲ ಕಳೆಯೋಣ ಅಂತ ಹೇಳ್ತಾ, ಏನೇ ಸುಖ ದುಃಖಗಳು ಬಂದರೂ ಕೂಡ ಜೀವನದಲ್ಲಿ ಎಲ್ಲನೂ ಕೂಡ ಬೇಕಾಗುತ್ತೆ. ಬರೀ ಖುಷಿನೇ ಅನುಭವಿಸೋಕ್ಕಾಗಲ್ಲ, ಹಾಗಂತ ಬರೀ ದುಃಖನೇ ಅನುಭವಿಸೋಕ್ಕಾಗಲ್ಲ. ಎರಡೂ ಕೂಡ ನಮ್ಮ ಜೀವನದಲ್ಲಿ ಬೇಕು. ಸಿಹಿ ಜಾಸ್ತಿ ಇದ್ದು ಕಹಿ ಕಮ್ಮಿ ಆಗಲಿ ಅಂತ ಆಶಿಸ್ತಾ ಈ ಒಂದು ವರ್ಷ ಭವಿಷ್ಯನ ನಾನು ಮುಗಿಸ್ತಾ ಇದ್ದೀನಿ. ಆದರೆ ಈ ಒಂದು ಫಲಗಳಲ್ಲಿ ನಿಮಗೇನಾದರೂ ಬದಲಾವಣೆ ಕಾಣಿಸ್ತಿದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲಿರುವಂಥ ಗ್ರಹಗತಿಗಳಾಗಿರ್ಬೋದು ಅಥವಾ ನಿಮಗೆ ನಡೀತಿರುವಂಥ ದಶಭುಕ್ತಿಗಳಾಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡಿಕೊಂಡು ಈ ವರ್ಷದಲ್ಲಿ ಎಲ್ಲನೂ ಶುಭನೇ ನೋಡಿ ಅಂತ ನಾನು ಹಾರೈಸ್ತೀನಿ. ಹಾಗಾಗಿ ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ನಿಮಗೇನಾದರೂ ಪರಿಹಾರಗಳು ಬೇಕು ಅಂತ ಅನ್ನೋದಾಯಿತು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಸೊ ಇದಾಗಿತ್ತು ಈ ಒಂದು ಯುಗಾದಿಯ ಒಂದು ವರ್ಷ ಭವಿಷ್ಯ. ಇನ್ನು ಮತ್ತೆ ವಿಶೇಷವಾದ ಒಂದು ಕಾರ್ಯಕ್ರಮಗಳಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.